Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, that is the miracle. It is done by Jesus Christ in the life of Simon. ಸಿಮೋನ್ ಪೇತ್ರನ ಒಂದು ಜೀವನದಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಅದ್ಭುತವನ್ನು ಮಾಡಿದ್ದಾನೆ ಪ್ರಿಯರೇ. In the 10th verse there is the Jesus one excellent word it is given to his disciples. ಇಲ್ಲಿ 10ನೇ ವಚನದಲ್ಲಿ ತನ್ನ ಶಿಷ್ಯರಿಗೆ ಒಂದು ಅದ್ಭುತವಾದ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. He said, don't be afraid, from now on you will be catching men. ಅಂಜಬೇಡಿರಿ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವ ಜಾಲರೇ ಆಗಿ ಇರುವಿರಿ. Hallelujah. The youngsters, live away the selfishness from you. ನಿಮ್ಮಿಂದ ನಿಮ್ಮ ಒಂದು ಸ್ವಾರ್ಥವನ್ನು ತೆಗೆದು ಹಾಕಿರಿ. Because ಏಕೆಂದರೆ once you are a normal, ಒಂದು ಕಾಲದಲ್ಲಿ ನೀವು ಒಂದು ನಾರ್ಮಲ್ ಆಗಿ ಸಾಧಾರಣ ಜೀವನವಾಗಿದ್ದೀರಿ. You always sticky with your parents. ನಿಮ್ಮ ಒಂದು ತಂದೆ ತಾಯರಿಗೆ ಅಂಟಿಕೊಂಡಿದ್ದವರು, crying and fulfilling your request through your mother and father. ನಿಮ್ಮ ಒಂದು ತಂದೆ ತಾಯರೊಂದಿಗೆ ನೀವು ಅಳುತ್ತಾ ಏನೋ ನಿಮ್ಮ ಒಂದು ಅರಿಕೆಯನ್ನು ನೀವೆಲ್ಲ ನೀವು ಈಡೇರಿಸಿಕೊಳ್ಳುತ್ತಾ ಇದ್ದೀರಿ. But now today, ಆದ್ರೆ ಇವತ್ತು you are very special before God. ದೇವರ ಮುಂದೆ ನೀವು ತುಂಬಾ ಸ್ಪೆಷಲ್ ಆಗಿ ಇದ್ದೀರಿ. Hallelujah. Hallelujah. Why? The God's promise towards Simon, in the same way the God's promise to each and everyone today, those who are here in the presence of God. ಯಾವ ಒಂದು ಪ್ರಮಾಣವು ಸೀಮೋನನ ಮುಂದೆ ಯೇಸು ಕ್ರಿಸ್ತನ ಅಂತ ಇದೆ, ಅದೇ ಒಂದು ವಾಕ್ಯದೊಂದಿಗೆ ನಿಮ್ಮೆಲ್ಲರೊಂದಿಗೆ ಈ ದಿನವೂ ಮಾತಾಡ್ತಾ ಇದ್ದಾನೆ. He said, don't be afraid. ಅಂಜಬೇಡಿರಿ. Dear youth who are here and all the congregation who are here, ನಮ್ಮ ಸಭೆ ಎಲ್ಲದವರಿಗೆ, ಅದೇ ರೀತಿಯಾಗಿ ಯುವಕರಿಗೆ, listen what the Jesus is saying. ಕ್ರಿಸ್ತನು ಏನು ಹೇಳ್ತಾ ಇದ್ದಾನೋ ಕೇಳಿರಿ. Whatever the situations it comes in your life, ನಿಮ್ಮ ಜೀವನದಲ್ಲಿ ಎಂತ ಒಂದು ಪರಿಸ್ಥಿತಿಗಳು ಬಂದೇ ಇರಲಿ, don't listen anyone. ಯಾರ ಒಂದು ಮಾತು ಸಹ ಕೇಳಬೇಡಿರಿ. Listen to Jesus Christ. ಕೇವಲ ಯೇಸು ಕ್ರಿಸ್ತನ ಮಾತನ್ನೇ ಕೇಳಿರಿ. Put your knees before him. ಆತನ ಮುಂದೆ ಮೊಣಕಾಲೂರಿರಿ. And pray to God. ದೇವರಿಗೆ ಮತ್ತು ನೀವು ಪ್ರಾರ್ಥಿಸಿರಿ. The God says to you, ದೇವರೇ ನಿಮ್ಮೊಂದಿಗೆ ಮಾತಾಡ್ತಾನೆ, don't be afraid. ಅಂಜಬೇಡ, ಹೆದರಬೇಡ. You don't think about your life. ನಿನ್ನ ಒಂದು ಜೀವನದ ಬಗ್ಗೆ ಚಿಂತಿಸಬೇಡ. Because I am your Jesus. ಏಕೆಂದರೆ ನಾನು ನಿನ್ನ ಕರ್ತನಾಗಿದ್ದೇನೆ. I am loving you. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. Don't worry about your studies. ನೀನು ಒಂದು ಚಿಂತಿಸಬೇಡ ನಿಮ್ಮ ಒಂದು ಅಭ್ಯಾಸದ ಬಗ್ಗೆ. Don't think about future, what happens. Don't carry any burden upon yourself. ಭವಿಷ್ಯತ್ ಕಾಲದಲ್ಲಿ ಏನು ಆಗಬಹುದು ಎಂಬ ಒಂದು ಭಾರವನ್ನು ಹೊತ್ತುಕೊಂಡು ನಡೆಯಬೇಡಿ. I am there, your father. ನಾನು ನಿನ್ನ ತಂದೆಯಾಗಿದ್ದೇನೆ, ನಿಮ್ಮ ಜೊತೆಯಾಗಿದ್ದೇನೆ. I am there, your loving Jesus. ನಿನ್ನನ್ನು ಪ್ರೀತಿಸುವ ತಂದೆ ನಿನ್ನ ಜೊತೆಯಾಗಿದ್ದೇನೆ. I am there to take care of you all. ನಿನ್ನನ್ನು ನೋಡಿಕೊಳ್ಳುವುದಕ್ಕಾಗಿ, ನಿಮ್ಮೆಲ್ಲರನ್ನು ನೋಡಿಕೊಳ್ಳುವುದಕ್ಕಾಗಿ ನಾನು ನಿಮ್ಮ ಜೊತೆಯಾಗಿದ್ದೇನೆ. In the due time I am the God who going to fulfill all your needs. ನಿಮ್ಮ ಒಂದು ಪ್ರತಿಯೊಂದು ಈಡೇರಿಕೆಯನ್ನು ನಾನು ಈಡೇರಿಸುವವನಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. When time comes, ಸಮಯವು ಬರುವುದು, I will do miracle in your life. ತಕ್ಕ ಸಮಯಕ್ಕೆ ನಿನ್ನ ಜೀವನದಲ್ಲಿ ನಾನು ಅದ್ಭುತವನ್ನು ಮಾಡುವೆನು. Don't hurry about the wonders to see in your life. ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನೋಡುವುದಕ್ಕಾಗಿ ತವಕ ಪಡಬೇಡಿರಿ. But I will do in the time. ತಕ್ಕ ಸಮಯಕ್ಕೆ ನಾನು ಅದ್ಭುತವನ್ನು ಮಾಡುವೆನು. I will do the wonders in your life and you will see and rejoice in that. ನಾನು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡಿದಾಗ ಆ ದಿನವು ನೀನು ನಿನ್ನ ಜೀವನದಲ್ಲಿ ಎಷ್ಟು ಸಂತೋಷಕರವಾಗಿ ಜೀವಿರುತ್ತಿ. But for the present situation, ಈಗ ಪ್ರಸ್ತುತದ ಒಂದು ಸಮಯದಲ್ಲಿ don't be afraid about anything. ಯಾವ ಒಂದು ವಿಷಯಕ್ಕೋಸ್ಕರ ಸಹ ಅಂಜಬೇಡಿರಿ. Because Satan is there here. ಏಕೆಂದರೆ ಸೈತಾನನ ಎದುರು ನೋಡ್ತಾ ಇದ್ದಾನೆ. He will make you to afraid about your life. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಭಯವನ್ನು ಹುಟ್ಟಿಸುವುದಕ್ಕಾಗಿ ಆತನು ಪ್ರಯತ್ನ ಮಾಡುತ್ತಾನೆ ಇರ್ತಾನೆ. He will create the dangerous thoughts in your life. ನಿಮ್ಮ ಒಂದು ಜೀವನದಲ್ಲಿ ಒಂದು ಅಪಾಯಕರವಾದ ಭಯವುಳ್ಳ ಒಂದು ಆಲೋಚನೆಗಳನ್ನು ಹಾಕುತ್ತಾ ಇರ್ತಾನೆ. But there is Jesus beside you. ದೇವರು ನಿನ್ನ ಜೊತೆಯಾಗಿದ್ದಾನೆ. The Jesus voice is beside you. ದೇವರ ಸ್ವರವು ನಿನ್ನ ಜೊತೆಯಾಗಿದೆ. The Jesus word of God before you. ದೇವರ ಒಂದು ವಾಕ್ಯವು ನಿನ್ನ ಒಂದಿಗೆ ಇದೆ. My child, my son, my daughter, ನನ್ನ ಮಗಳೇ, ನನ್ನ ಮಗನೇ, my dearest brother and sister, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, I am there for you. ನಾನು ನಿಮ್ಮ ಜೊತೆಯಾಗಿದ್ದೇನೆ. I am there for you. ನಾನು ನಿಮ್ಮ ಜೊತೆಯಾಗಿದ್ದೇನೆ. I am the loving Jesus for you. ನಾನು ಪ್ರೀತಿಸುವ ದೇವರು, ನಿನ್ನನ್ನು ಪ್ರೀತಿಸುವ ದೇವರು ನಾನಿದ್ದೇನೆ. I came to this world. ಈ ಲೋಕಕ್ಕೆ ನಾನು ಬಂದಿದ್ದೇನೆ. I given my life for your sake. ನಿನ್ನ ಒಂದು ಪಾಪಗೋಸ್ಕರ ನನ್ನ ಒಂದು ಜೀವನವನ್ನೇ ಅರ್ಪಿಸಿದೆ. From now onwards, ಈಗಿಂದ you will see something special in your life. ನಿನ್ನ ಒಂದು ಜೀವನದಲ್ಲಿ, ನಿಮ್ಮ ಒಂದು ಜೀವನದಲ್ಲಿ ಒಂದು ಅದ್ಭುತವನ್ನು ನೀವು ನೋಡುವಿರಿ. When you see yourself, ನಿಮ್ಮನ್ನು ನೀವು ನೋಡಿಕೊಂಡಾಗ I am doing something better than before.
ಆವಾಗ ನೀವು ಅನ್ಕೋಬೇಕು, ಹೌದು ನನ್ನ ತಂದೆಯ ಮುಂದೆ ನಾನು ಏನೋ ವ್ಯತ್ಯಾಸವಾಗಿ ಬದಲಾವಣೆಯನ್ನು ಹೊಂದಿದ್ದೇನೆ. Hallelujah. Hallelujah. Before I was something, but today ಈಗ I am seeing some changes in my life. ನನ್ನ ಒಂದು ಜೀವನದಲ್ಲಿ ಕೆಲವು ವ್ಯತ್ಯಾಸಗಳನ್ನು ನೋಡಿಕೊಳ್ತಾ ಇದ್ದೇನೆ. Hallelujah. Hallelujah. What you thinking? ಏನು ಆಲೋಚನೆ ಮಾಡುತ್ತಾ ಇದ್ದೀರಿ? Just focus on your life. ನಿಮ್ಮ ಒಂದು ಜೀವನದ ಮೇಲೆ ನಿಮ್ಮ ಗಮನವನ್ನು Already your life started in a special way. ಆಲ್ರೆಡಿ ನಿಮ್ಮ ಒಂದು ಜೀವನವು ಒಂದು ಒಳ್ಳೆಯ ಒಂದು ಪ್ರಯಾಣ ಪ್ರಾರಂಭವಾಗಿದೆ. Hallelujah. Hallelujah. I was nothing in the time, ಮೊದಲು ನಾವು ಏನು ಇರಲಿಲ್ಲ, ಬರಿದಾಗಿದ್ದೀವಿ. but now today I am very special in the presence of ಆದರೆ God. ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ತುಂಬಾ ಪ್ರತ್ಯೇಕವಾಗಿದ್ದೇವೆ. Don't be afraid. ಅಂಜಬೇಡಿರಿ. While singing a song, ಹಾಡು ಹಾಡುವಾಗ, while giving praise and worship, ದೇವರನ್ನು ಸ್ತುತಿಸುವಾಗ, when you playing music in the presence of God, ದೇವರ ಪ್ರಸನ್ನತೆಯಲ್ಲಿ ವಾದ್ಯಗಳನ್ನು ವಾಯಿಸುತ್ತಿರುವಾಗ don't be afraid, ಹೆದರಬೇಡಿರಿ. because God who leading you all. ಏಕೆಂದರೆ ಕರ್ತನು ನಿಮ್ಮನ್ನು ಮುಂದೆ ನಡೆಸ್ತಾ ಇದ್ದಾನೆ. Hallelujah. You must to listen the God's voice and you must surrender yourself to God. ನೀವು ಕೇವಲ ದೇವರ ಮಾತನ್ನು ಕಿವಿಗೊಟ್ಟು ಕೇಳಿ ನಿಮ್ಮನ್ನು ನೀವು ತಂದೆಯ ಮುಂದೆ ಒಪ್ಪಿಸಿಕೊಳ್ಳಿರಿ. I want to share some examples. ನಾನು ಕೆಲವು ಉದಾಹರಣೆಗಳನ್ನು ಹೇಳಬೇಕಂತ ಬಯಸ್ತಾ ಇದ್ದೇನೆ. Whenever I will become afraid, immediately I will go before God. ತಕ್ಷಣವೇ ನಾನು ತಂದೆಯ ಮುಂದೆ ಹೋಗಿ ಬಿಡುತ್ತೇನೆ. And I will start praying to God. ನಾನು ಪ್ರಾರ್ಥನೆ ಮಾಡೋದು ಪ್ರಾರಂಭ ಮಾಡುತ್ತೇನೆ. God, ಕರ್ತನೇ, you strengthened me. ನನಗೆ ಬಲವನ್ನು ಕೊಟ್ಟಿದ್ಯಾ, but today ಆದ್ರೆ ಇವತ್ತು I am weak. ತುಂಬಾ ನಾನು ಬಲಹೀನನಾಗಿದ್ದೇನೆ. ನಾನು ಬಲಹೀನನಾಗಿದ್ದೇನೆ ನನ್ನ ಜೀವನದಲ್ಲಿ. I am in the fear. ನಾನು ಹೆದರಿಕೆ ಭಯಪಡ್ತಾ ಇದ್ದೇನೆ. I don't know ಇದ್ದೇನೆ. what it is, but I am afraid about that. ಏನು ವಿಷಯ ನನಗೆ ಗೊತ್ತಾಗ್ತಿಲ್ಲ, ಆದ್ರೆ ನಾನು ಭಯವನ್ನು ಹೆದರುತ್ತಾ ಇದ್ದೇನೆ. How to move forward, I don't know. ಯಾವ ರೀತಿಯಾಗಿ ನಾನು ಮುಂದೆ ನಡೆಯಬೇಕೋ ಗೊತ್ತಾಗ್ತಾ ಇಲ್ಲ. Please hold me, my God. ಕರ್ತನೇ, ನನ್ನನ್ನು ಹಿಡಿದುಕೋ ಅಂತ ಪ್ರಾರ್ಥಿಸ್ತೇನೆ. And I'm praying to God. ಕಣ್ಣೀರು ಸುರಿಸುತ್ತಾ ತಂದೆಯ ಮುಂದೆ ನಾನು ಪ್ರಾರ್ಥನೆ ಮಾಡುತ್ತಾನೆ, ಮೊರೆ ಇಡ್ತಾ ಇರ್ತೇನೆ ಪ್ರಿಯರೇ. After when I finish the prayer, ನಾನು ಪ್ರಾರ್ಥನೆಯನ್ನು ಮುಗಿಸಿದ ನಂತರ I feel something power inside in me. ಆಗ ಒಂದು ಏನೋ ಬಲವು ನನ್ನಲ್ಲಿ ಇದೆ ಎಂಬುದಾಗಿ ಅದನ್ನು ನಾನು ಧ್ಯಾನ ಮಾಡುತ್ತೇನೆ. The voice I'm listening from inside from my heart. ಹೃದಯ ಪೂರ್ವಕವಾಗಿ ಏನೋ ಒಂದು ಸ್ವರವನ್ನು ನಾನು ಕೇಳ್ತಾ ಇದ್ದೇನೆ ಎಂಬುದಾಗಿರುತ್ತದೆ. Don't worry. ಚಿಂತೆ ಮಾಡಬೇಡಿರಿ. I am there with you. ನಾನು ನಿನ್ನ ಜೊತೆಯಾಗಿದ್ದೇನೆ. I am going to help you. ನಾನು ನಿನಗೆ ಸಹಾಯ ಮಾಡುತ್ತೇನೆ. I am going to sweep away your tears from your eyes. ನಿನ್ನ ಒಂದು ಕಣ್ಣೀರನ್ನು ನಾನು ಒರೆಸುವವನಾಗಿದ್ದೇನೆ. I am there, your God. ನಿನ್ನ ದೇವರಾಗಿರುವ ನಾನು ನಿನ್ನ ಜೊತೆಯಾಗಿದ್ದೇನೆ. I am listening the voice of God. ಅಂತ ಸ್ವರವನ್ನು ನಾನು ಕೇಳುತ್ತೇನೆ.